ಹಾಗೆಯೇ ನಗರಸಭೆಯ ಪೌರಾಯುಕ್ತರೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ತಾಲೂಕಿನ ಗೌರಿಬಿದನೂರು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳೇ ಹಾಗೂ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ ಟಿವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ಜನಸ್ಪಂದನದಲ್ಲಿ ತಮ್ಮದೇ ಅಹವಾಲುಗಳನ್ನು ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರೇ ಮತ್ತು ಸಾರ್ವಜನಿಕ ಬಂಧುಗಳೇ, ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನ ಎರಡನೇ ಸುತ್ತಿನಲ್ಲಿ ಈಗ ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರವರ ಅಧ್ಯಕ್ಷತೆಯಲ್ಲಿ ನಾವು ಜನಸ್ಪಂದನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವು. ಅದಾದ ನಂತರದಲ್ಲಿ ಈಗ ಪುನಃ ಜಿಲ್ಲಾಧಿಕಾರಿಗಳು, ಸಿಒರವರು ಹಾಗೂ ಇನ್ನಿತರ ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ನಿರ್ದೇಶನ ಇರಬಹುದು ಮತ್ತು ಹಾಸ್ಟೆಲ್ ಮಕ್ಕಳ ಒಂದು ವಿದ್ಯಾಭ್ಯಾಸ ಇರಬಹುದು, ಇವೆಲ್ಲವನ್ನು ಕೂಡ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಇಷ್ಟೇ ಮಾಡಿದ್ದಾಗ್ಯೂ ಕೂಡ ಸಾರ್ವಜನಿಕರ ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ನಾನು ಹೆಚ್ಚು ಸಮಯವನ್ನ ಮಾತನಾಡಲಿಕ್ಕೆ ಕೊಡದೆ ಹೆಚ್ಚು ಸಮಯವನ್ನ ನಿಮ್ಮೊಂದಿಗೆ ಸಂವಾದ ಮಾಡೋದ್ರ ಮೂಲಕ ಅಥವಾ ನಿಮ್ಮ ಸಮಸ್ಯೆಗಳನ್ನ ಆಲಿಸೋದ್ರ ಮೂಲಕ ನಾವು ಕಾರ್ಯೋನ್ಮುಖರಾಗೋಣ ಅಂತ ಹೇಳಿ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ. ಈಗ ಒಬ್ಬೊಬ್ಬರೇ ಅಲ್ಲಿ ದಾಖಲಾತಿಯನ್ನು ಮಾಡಿಕೊಂಡು ಅವರೆಲ್ಲರೂ ಕೂಡ ಇಲ್ಲಿಗೆ ನಮ್ಮ ಹತ್ರ ಬರಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ವಿರಾಮವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಪ್ರಸಿದ್ಧಿಯಾಗಿರ್ತಕ್ಕಂಥ 40,000 ಎಕರೆ ಕಬ್ಬು ಬೆಳೀತಕ್ಕಂಥ ಈಗ ಗೌರಿಬಿದೂರಲ್ಲಿ ಮುಸ್ಕಿನ ಜೋಳ ಕೂಡ ಬೆಳೆಯಕ್ಕೆ ಆಗದೆ ಪರಿಸ್ಥಿತಿ ಆಗಿದೆ. ನದಿಗಳನ್ನು ನಾಶ ಮಾಡಲಿಕ್ಕೆ ಪ್ರಾರಂಭ ಪಟ್ಟರು, ಅದನ್ನೆಲ್ಲ ನಿಲುಗಡೆ ಮಾಡಲಿಕ್ಕೆ ನನ್ನ ಆಸೆ ಎಲ್ಲ ಕಳ್ಕೊಂಡು ಅದೊಂದು ಬೇರೆ ಪ್ರಶ್ನೆ. ಈಗಲಾದ್ರೂ ಎತ್ತಿನಗಳು ಇದನ್ನ ದಯಮಾಡಿ ಈ ಸುಧಾಕರ್ ಅವರು ಇದನ್ನ ಯೋಜನೆಗಳು ಸಾಕಷ್ಟು ಟಿವಿ ಡಿಬೇಟ್ ಎಲ್ಲ ಆಗಿದೆ. ಇರತಕ್ಕಂಥ ಸುಧಾಕರ್ ಅವರು ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಇದೆಲ್ಲ ಕೂಡ ಮೂಲೆ ಗುಂಪಾಗ್ತಾ ಇದೆ. ಇದೊಂದು ಸಾವಿರಾರು ಕೋಟಿ ಹಗರಕ್ಕೆ ಹೋಗೋದಿಲ್ಲ. ದಯಮಾಡಿ ತಾವು ಸರ್ಕಾರದ ಉಸ್ತುವಾರಿ ಸಚಿವರನ್ನ ಕರೆದು ಎಲ್ಲ ತಜ್ಞರನ್ನ, ರೈತರ ಮುಖಂಡರನ್ನ ಕರೆದು ಎಲ್ಲ ತಜ್ಞರು ಕೂಡ ಬರಲಿ. ನಾನೆಲ್ಲ ಇದ್ರ ಬಗ್ಗೆ ಚೀಫ್ ಸೆಕ್ರೆಟರಿಗೆ, ಇರಿಗೇಷನ್ ಸೆಕ್ರೆಟರಿ ಅವರಿಗೆ, ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸಲಹೆಗಳನ್ನು ಕೊಟ್ಟಿದ್ದೀನಿ, ಸಾಕಷ್ಟು ರಿಪೋರ್ಟ್ ಕೊಡ್ತೀನಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೆ, ತಮಗೂ ಶೇರ್ ಮಾಡಿದ್ದೀನಿ, ಸಾಕಷ್ಟು ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಸರ್, ದಯಮಾಡಿ ಇದು ಜನಸಂವಾದ ಆಗಬೇಕು. ಯಾವ್ದು ಯೋಜನೆಗಳು ಜಾರಿ ಬೇಕಾದ್ರೆ ಸಾರ್ವಜನಿಕರು, ರೈತರಿಗೆ ಮಾಹಿತಿ ಕೊಡ್ತಾ ಇದ್ರೆ ಸಾವಿರಾರು ಜನರ ಟ್ಯಾಕ್ಸ್ ಮನಿಯನ್ನ 28,000 ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಗೌರಿಬಿದೂರಿಗೆ 0.9 TMC. ಇದೇನಾದ್ರೂ ವೈಜ್ಞಾನಿಕ ಸರ್? ದಯಮಾಡಿ 140ರಿಂದ 150, 200 ಕೋಟಿ ಖರ್ಚು ಮಾಡಿದ್ರೆ ಯಾವ ಯೋಜನೆ ನಮಗೆ 20 ವರ್ಷ ಆಗ್ತದೆ, ಯಾವತ್ತಾದ್ರೂ ಬರಲಿ. ಇಲ್ಲಿರ್ತಕ್ಕಂಥ ಮಳೆಯನ್ನ ನಮ್ಗೆ ಹಿಡಿದಿಟ್ಕೊಳ್ಳೋ ಕೆಲಸ ದಯಮಾಡಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟಗಳು ಮಾಡ್ತೇವೆ ಮತ್ತು ನ್ಯಾಯದ ದೃಷ್ಟಿಗೆ ತರ್ತೀವಿ. ದಯಮಾಡಿ ಇದನ್ನ ಈಗಾಗಲೇ ನಾನು 4 ಬಾರಿ ಕೊಟ್ಟಿದ್ದೀನಿ. ತಮಗೆ 200 ಪೇಜ್ಗಳಷ್ಟು ದಾಖಲೆಯನ್ನು ಕೊಟ್ಟಿದ್ದೀನಿ. ಅದಕ್ಕೆ ಹಿಂದಿನ ಅಧಿಕಾರಿಗಳು ಕೂಡ ವರದಿಗಳು ಕೊಟ್ಟಿದ್ದಾರೆ. ಅದು ಇನ್ನೂ ಕಡತದಲ್ಲಿದೆ. ದಯಮಾಡಿ